ಶಾಪ್ ಅಲ್ಲಿ ಕೂಡ ಫ್ಲಾಕ್ಸ್ ಆಯಿಲ್ ಸೇಲ್ ಆದಷ್ಟು ಇನ್ಯಾವುದೂ ಆಗಲ್ಲ. ಸೊ ಹಾಗೆ ಫ್ಲಾಕ್ಸ್ ಆಯಿಲ್ ನಾವು ಇಟ್ಟಿರಬೇಕು, ಅದೊಂದೊಂದ್ಸರಿ ಇರೋಲ್ಲ, ತುಂಬಾ ಬೇಡಿಕೆ ಬರುತ್ತೆ. ಫ್ಲಾಕ್ ಸೀಡ್ಸ್ ಅಂತ ಹೇಳಿ ಇದು ಉತ್ತರ ಕರ್ನಾಟಕದಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಅಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಓಕೆ, ಅಲ್ಲಿ ಚಟ್ನಿ ಮಾಡ್ತಾರೆ, ಆಮೇಲೆ ಹಿಟ್ಟು ಮಾಡ್ಬಿಟ್ಟು ರೊಟ್ಟಿಗೆ ಮಿಕ್ಸ್ ಮಾಡ್ತಾರೆ, ಹಲವಾರು ಡಿಶನ್ನ ಮಾಡ್ತಾರೆ. ಸೊ ಇದ್ರ ಬೆನಿಫಿಟ್ ಏನು, ಫ್ಲಾಕ್ಸ್ ಆಯಿಲ್ ಅಗಸೆ ಗಿಡದ ಬೆನಿಫಿಟ್ ಏನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಇದು ಅಗಸೆ ಗಿಡ. ಸೊ ಈ ತರ ಇರುತ್ತೆ ಇದು. ಇದನ್ನ ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ, ನಾರ್ತ್ ಸೈಡ್ ಅಲ್ಲಿ ಬೆಳೀತಾರೆ. ಈ ನಮ್ಮ ಕಡೆ ಸೌತ್ ಇದರಲ್ಲಿ ಬೆಳೆಯೋದು ಸ್ವಲ್ಪ ಕಡಿಮೆ, ಯಾಕಂದ್ರೆ ಇದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು, ಒಣ ಭೂಮಿ ಬೇಕು. ಥಂಡಿ ಭೂಮಿಲಿ ಇದು ಬೆಳೆಯಲ್ಲ ಫ್ಲಾಕ್ಸ್ ಆಯಿಲ್. ಹುರುಳಿಕಾಳು ತರನೇ ಇರುತ್ತೆ, ಹುರುಳಿಕಾಳು ತರನೇ ಇರುತ್ತೆ, ಬಟ್ ತುಂಬಾ ಆಯಿಲ್ ಇರುತ್ತೆ, ಚಿನ್ನ ಆಯಿಲ್. ಸೊ ಇದ್ರ ಬೆನಿಫಿಟ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ನಮ್ಮಲ್ಲಿ ಈ ನಡುವೆ ನಮ್ಗೆ ಕಾಣ್ತಾ ಇದೆ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಅಲ್ವಾ. ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಏಜ್ ಆದ್ಮೇಲೆ ಆಗ್ತಾ ಇತ್ತು, ಇವಾಗ ಹಂಗಿಲ್ಲ. ಬಹಳ ಬೇಗನೆ ಯಾರಿಗೆ ಬೇಕಾದ್ರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯಾವಾಗಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ರಾತ್ರಿ ಬಂದವರಿಗೆ ಬೆಳಗ್ಗೆ ಇರೋದಿಲ್ಲ. ಹಾರ್ಟ್ ಎಲ್ರಿಗೂ, ಕೆಲವರಿಗೆ ಭಯ ಪಟ್ಟೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಇದೆ. ಈ ಗ್ಯಾಸ್ಟ್ರಿಕ್ ಇಲ್ಲೇನೋ ನೋವು ಬರ್ತಾ ಇರುತ್ತೆ, ಆದ್ರೂ ಭಯ, ಹಾರ್ಟ್ ಹೋಯ್ತೇನೋ ಹಾಸ್ಪಿಟ್ಲಿಗೆ ಹೋಗ್ತಾರೆ. ತುಂಬಾ ಜನ ಹಾರ್ಟ್ ಚೆಕ್ಅಪ್ ಮಾಡ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ನೋವು ಬಂದ್ರೂ ಹೋಗ್ತಾ ಇರ್ತಾರೆ. ಹಾರ್ಟ್ ಈಗ ಒಂದು ಗೊತ್ತಿ, ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಇಲ್ಲೇ ನೋವು ಬರಬೇಕು ಅಂತ ಏನಿಲ್ಲ. ಕೆಲವರಿಗೆ ಬೆನ್ನು ನೋವು ಬರುತ್ತೆ, ಕೆಲವರಿಗೆ ಕೈ ನೋವು, ತೋಳು ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ, ಎಲ್ಲಿ ಬೇಕಾದ್ರೂ ನೋವು ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದೆ, ಯಾಕಂದ್ರೆ ಹಾರ್ಟ್ 24/7 ಅವ್ರು ಹೇಳಿದಂಗೆ ಕೆಲಸ ಮಾಡುವಂಥದ್ದೊಂದು ಅಂಗ ನಂತರ ಅಲ್ವಾ. ಆ ಥರ ಒಂದು ಅಂಗ ನಾವು ನಿಲ್ಲಂಗೆ ಇಲ್ಲ, ನಿಂತರೆ ಹೋಯ್ತು ಇಲ್ಲ. ಅದು ಉದ್ದಾಗಿದ್ದು ಎಂಟುವರೆಗೂ ಅದು ರನ್ ಆಗ್ತಾನೆ. ರೆಸ್ಟ್ಲೆಸ್ ಅಂತೆ ಹಾರ್ಟ್, ರೆಸ್ಟ್ಲೆಸ್. ಸೊ ಹಾಗಾಗಿ ಅಂಥ ರೆಸ್ಟ್ಲೆಸ್ನ ನಾವು ಚೆನ್ನಾಗಿ ನೋಡ್ಕೋಬೇಕೋ ಬೇಡ, ನೋಡಬೇಕು ತಾನೆ. ಸೊ ಹಾಗಾಗಿ ಈ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟು ರಕ್ಷಣೆ ಮಾಡೋದಕ್ಕೆ ಫ್ಲಾಕ್ಸ್ ಆಯಿಲ್. ಆಮೇಲೆ ಏನಕ್ಕೆ ಬರುತ್ತೆ ಹಾರ್ಟ್ ಅಟ್ಯಾಕು ಅಂದರೆ ಹಲವಾರು ಕಾರಣ. ಮೇನ್ ಅದರಲ್ಲಿ ಮುಖ್ಯ ಕಾರಣ ಏನು ಅಂದರೆ ಸ್ಮೋಕಿಂಗ್. ಈಗ ಸ್ಮೋಕಿಂಗ್ ಮಾಡೋದು ನೋಡಿ, ಇವಾಗಂತೂ ನಾನು ನೋಡ್ತಾ ಇರ್ತೀನಲ್ಲ, ಪಕ್ಕದಲ್ಲೇ ಸಿಗರೇಟ್ ಮಾಡ್ತಾರಲ್ಲ, ಎಲ್ಲ ಮಕ್ಕಳೇ ಸ್ಮೋಕಿಂಗ್. ಇಬ್ಬರು ಬಂದರು, ಒಬ್ಬ ಹುಡುಗ ಒಬ್ಬ ಹುಡುಗಿ, ಏನು 18 ವರ್ಷ 20 ವರ್ಷ ಹುಡುಗಿಗೆ. ಓಕೆ, ಆ ಹುಡುಗ ಒಂದು 22 ವರ್ಷ ಇರ್ಬೋದು. ಬಂದರು, ಸ್ಕೂಲ್ ನಿಲ್ಲಿಸಿದ್ರು, ಇಬ್ಬರು ಒಂದು ಸಿಗರೇಟ್ ತಗೊಂಡ್ರು, ಒಂದು ಟೀ ತಗೊಂಡ್ರು, ಇಲ್ಲ ಕುತ್ಕೊಂಡು ಸೇರ್ತಾರೆ. ಸರ್ ನೋಡಿ, ಈ ಥರದೆಲ್ಲ ತಿನ್ನಬಾರ್ದು, ಓಕೆನಾ. ಸೊ ಇದು ಜಂಕ್ ಫುಡ್ಡು ತಿಂದರೆ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲು ಜಾಸ್ತಿ. ಏನು ಸರ್ ಏನೋ ತಿಂತಾ ಇದ್ರಲ್ಲ, ಬ್ರೆಡ್ ತಿನ್ನಬಾರ್ದು, ಬ್ರೆಡ್ ತಿನ್ನಬಾರ್ದು, ಹೌದಾ. ಮೊದಲೆಲ್ಲ ಎಕ್ಸರ್ಸೈಸ್ ತುಂಬ ಮಾಡ್ತೀವಿ, ಇವಾಗ ಎಲ್ಲ ಆಫೀಸ್ ವರ್ಕು, ಕುತ್ಕೊಂಡೇ ಕೆಲಸ ಮಾಡೋದು. ಹಿಂದೆಲ್ಲ ಆಫೀಸಲ್ಲಿ ಹೆಂಗಿತ್ತು ಅಂದರೆ ಕಂಪ್ಯೂಟರ್ ದೊಡ್ಡಿರ್ತಾ ಇತ್ತು ಅಲ್ವಾ, ದೊಡ್ಡ ಮಾನಿಟರ್ ಕೆಲಸ ಮಾಡೋರು ಸಣ್ಣ ಇರ್ತಾ ಇದ್ರು, ಕಾಣ್ತಾನೆ ಇರಲಿಲ್ಲ. ಸೊ ಈಗೆಲ್ಲ ಉಲ್ಟಾ ಆಗ್ಬಿಟ್ಟಿದೆ, ಇದೆಲ್ಲ ಚಿಕ್ಕದು. ಈ ಥರ ಬ್ಲಡ್, ಹಾರ್ಟ್ ಅಲ್ಲಿ ಕೂಡ ಬ್ಲಡ್ ಇರುತ್ತೆ, ಅಲ್ಲ ನರ್ವ್ಸ್ ಇರುತ್ತೆ. ಸೊ ಕೊಲೆಸ್ಟ್ರಾಲ್ ಈ ಥರ ನಮಗೆ ಬ್ಲಾಕ್ ಮಾಡುತ್ತೆ, ನರ್ವ್ಸ್ನ ಬ್ಲಾಕ್ ಮಾಡುತ್ತೆ. ಆವಾಗ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸರಿಯಾಗಿ ಯಾವಾಗ ಫ್ಲೋ ಆಗಲ್ಲ, ಅಲ್ಲೇ ನಿಂತು ಗಟ್ಟಿ ಆಗುತ್ತೆ, ಆವಾಗ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅಲ್ಲಿಗೆ ಅದನ್ನೆಲ್ಲ ತಳ್ಳಿ ಸ್ಟಂಟ್ ಹಾಕ್ತಾರೆ. ಕೆಲವೊಂದ್ಸರಿ ಸ್ಟಂಟ್ ಹಾಕಿಲ್ಲ ಅಂದ್ರೆ ಓಪನ್ ಸರ್ಜರಿ ಮಾಡಿ ಅದನ್ನು ತೆಗೆದು ಅದಕ್ಕೆ ಸ್ಟಂಟ್ ಈ ಥರ ಮಾಡ್ತಾರೆ, ಓಕೆನಾ. ಸೊ ಬರೀ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಬರೀ ಹಾರ್ಟಿಗೆ ಒಂದೇ ಪ್ರಾಬ್ಲಮ್ ಅಲ್ಲ, ಇನ್ನೂ ಯೂರಿನ್ ಪ್ರಾಬ್ಲಮ್ ಬರುತ್ತೆ. ಏನು ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಒತ್ತಡ ಜಾಸ್ತಿ ಆಗುತ್ತೆ, ಕಿಡ್ನಿ ಕೂಡ ಫಂಕ್ಷನ್ ಸರಿಯಾಗಿ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತೆ. ಆಮೇಲೆ ಪೇನ್ಗಳು ಬರೋಕ್ಕೆ ಶುರುವಾಗುತ್ತೆ. ಕೊಲೆಸ್ಟ್ರಾಲ್ ಯಾವಾಗ ನೋಡಿ, ದಪ್ಪಕ್ಕಿರೋರಿಗೆಲ್ಲ ಪೇಯ್ನ್ ಜಾಸ್ತಿ ಅಲ್ವಾ. ಕುತ್ತ ಇದ್ರೂ ಕೂಡ ಪೇಯ್ನ್ ಬರುತ್ತೆ. ಮಲಗಿದ್ರೆ ಬೆಳಗ್ಗೆ ಹೇಳಕ್ಕೆ ಆಗಲ್ಲ, ಇಲ್ಲಿ ನೋವು ಅಲ್ಲಿ ನೋವು ಎಲ್ಲ ಕಡೆ ನೋವು ಬರುತ್ತೆ. ದಪ್ಪ ಇರೋದು, ತೆಳ್ಳಗಿರೋರಿಗೆ ಆ ಪ್ರಶ್ನೆ ಬರೋದಿಲ್ಲ. ನೀವು ಬೇಕಾದ್ರೆ ನೋಡಿ, ಸ್ಟ್ರಾಂಗ್ ಓಡಾಡ್ತಿರ್ತಾರೆ, ಹತ್ತಾ ಇರ್ತಾರೆ, ಇಳಿತಾ ಇರ್ತಾರೆ, ಅವರಿಗೆ ನೋವು ಬರ್ತಾ ಇರೋದಿಲ್ಲ. ಕಾರಣ ಇರುತ್ತೆ, ಅದೆಲ್ಲ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ, ಎಲ್ಲ ಪೇಯ್ನ್ಸ್ ನಮಗೆ. ಕಣ್ಣು ಕೂಡ ಸರಿಯಾಗಿ ಕಾಣಲ್ಲ. ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತ ಬಂದಾಗ ಕಣ್ಣು ಕೂಡ ಮುಂದೆ ಆಗುತ್ತೆ, ಕಣ್ಣಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ, ಅದು ಪ್ರಾಬ್ಲಮ್. ನೆಕ್ಸ್ಟ್ ಲಿವರ್ ಕೂಡ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಸಮಸ್ಯೆ ಕೊಲೆಸ್ಟ್ರಾಲ್ ಇಂದ ಬರುತ್ತೆ. ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇಂದ, ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ. ಸೊ ನಮ್ಮ ಫ್ಲಾಕ್ಸ್ ಆಯಿಲ್ ಏನಿದೆ, ಇದು ಬಹಳ ಕೊಲೆಸ್ಟ್ರಾಲ್ನ ಕಿಲ್ ಮಾಡೋದಕ್ಕೆ, ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಇದು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಎಲ್ಲ ಹಾಕಿದ್ರು ತರಲ್ಲ. ಇದು ನಿಮಗೆ ಕೊಲೆಸ್ಟ್ರಾಲ್ ಅಂತ ಅನ್ಕೋದು. ಸೊ ಇದನ್ನ ಕರಗಿಸಿದ್ರೆ ಫ್ಲಾಕ್ಸ್ ಆಯಿಲ್, ಇದು ರಿಯಲ್ ಫ್ಲಾಕ್ಸ್ ಸೀಡ್ಸ್ ಆಯಿಲ್,
ಇದನ್ನು ಕರಗಿಸಿದ್ರೆ ನೀವು ನಂಬ್ತೀರಾ ಅಲ್ವಾ ಕೊಲೆಸ್ಟ್ರಾಲ್ ಕರಗಿಸ್ರಿಂದ? ಸೊ ಇವಾಗ ಚೆಕ್ ಮಾಡೋಣ. ಇದು ಒಳಗಡೆ ಇರೋದು ಫ್ಲಾಕ್ಸ್ ಸೀಡ್ಸ್ ಆಯಿಲ್. ಸೊ ಇದನ್ನ ಇದಕ್ಕೆ ಹಾಕೋಣ. ಏನು ಹಾಕೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಹಾಕಿದ್ವಿ, ಓಕೆನಾ? ಇದು ಹೀಗೆ ಇರಲಿ, ಹಾಕಿ ಇಟ್ಟಿದ್ದೀನಿ. ಈಗ ಕಂಟಿನ್ಯೂ ಮಾಡೋಣ, ಓಕೆನಾ? ನೋಡೋಣ. ಈಗ ಫ್ಲಾಕ್ಸ್ ಸೀಡ್ಸ್ ಆಯಿಲಲ್ಲಿ ಒಮೆಗಾ 9 ಸಾಮಾನ್ಯವಾಗಿ ಇದು ಫಿಶಲ್ಲಿ ಇರುತ್ತೆ. ಫಿಶ್ ಆಯಿಲಲ್ಲಿ ಇದೇ ಕಂಟೆಂಟ್ ಇರುತ್ತೆ, ಒಮೆಗಾ 6 9. ನೀವೇ ನೋಡಿರ್ಬೋದು, ತುಂಬ ಜನ ವೆಜಿಟೇರಿಯನ್ ಇರ್ತಾರೆ, ಅವರು ತಗೊಳ್ಳಲ್ಲ, ಫಿಶ್ ಆಯಿಲ್ ತಗೊಳ್ಳಲ್ಲ. ಅವರಿಗೆ ಈ ಫ್ಲಾಕ್ಸ್ ಆಯಿಲು ಫುಲ್ ಒಮೆಗಾ ಕಂಟೆಂಟ್ ಇರುತ್ತೆ. ಈಗ ಹಾಗಾದ್ರೆ ಒಮೆಗಾ 3 ಏನು ಮಾಡುತ್ತೆ, ಒಮೆಗಾ 6 ಏನು ಮಾಡುತ್ತೆ, ಒಮೆಗಾ 9 ನಮ್ಮ ಬಾಡಿನಲ್ಲಿ ಏನು ಮಾಡುತ್ತೆ ಅಂತ ನೋಡೋಣ. ಒಮೆಗಾ 3 ಫ್ಯಾಟಿ ಆಸಿಡ್ ಇಂಪ್ರೂವ್ಡ್ ಹಾರ್ಟ್ ಹೆಲ್ತ್, ಓಕೆ, ವಿತ್ ಬೆನಿಫಿಟ್ such as reduced inflammation in the arteries. ಒಮೆಗಾ 3 ಏನು ಮಾಡುತ್ತೆ, ಫ್ಯಾಟಿ ಆಸಿಡ್ ಇದರ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಇರುವಂತದ್ದು ಹಾರ್ಟಿನ ಹೆಲ್ತ್ನ ಕಾಪಾಡುತ್ತೆ. ಹಾರ್ಟ್ ಚೆನ್ನಾಗಿರುತ್ತೆ, ನೋಡ್ಕೊಳ್ಳುತ್ತೆ. ಆಮೇಲೆ ಇನ್ಫ್ಲಮೇಟರಿ ಹೃದಯದಲ್ಲಿ, ಹಾರ್ಟಲ್ಲಿ ಏನು ಬ್ಲಡ್ ಫ್ಲೋನನ್ನು ಚೆನ್ನಾಗಿ ಮಾಡೋದಕ್ಕೆ ಓಕೆನಾ. ನೆಕ್ಸ್ಟು ಇನ್ನೂ ಒಂದು ಬೆನಿಫಿಟ್ ಇದೆ. ಅರ್ಲಿ ರಿಸರ್ಚ್ ಆಲ್ಸೋ ಸಜೆಸ್ಟ್ ದಟ್ flax seed might help lower high blood pressure which plays a role in the heart disease. ನೋಡಿ, ನಾವೇನು ಹೇಳ್ತೀವಿ, ಯಾವಾಗಲೂ ನಾವು BP ಹೈ ಇದೆ ಪ್ರಾಬ್ಲಮ್ ಅಂತೀವಿ. ಲೋ ಕೂಡ ತುಂಬ ಪ್ರಾಬ್ಲಮ್ ಇದೆ. ಲೋ ಆದರೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತಾ? ಸೊ ನಮ್ಮ ಫ್ಲಾಕ್ಸ್ ಸೀಡ್ಸು BP ಹೈ ಇದ್ದವ್ರಿಗೆ ಒಂದೇ ಅಲ್ಲ, ಲೋ BP ಇದ್ದವ್ರಿಗೆ ಕೂಡ ತಗೊಂಡ್ರೆ ತುಂಬ ಹೆಲ್ಪ್. ಓಕೆ, ಅದಾ. ನೆಕ್ಸ್ಟು ಒಮೆಗಾ 3 and omega 6 flax oil capsules help to regulate cholesterol level in the body and are essential medium to reduce the amount of unhealthy cholesterol in the body. ನಮ್ಮಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇದೆ. ಗುಡ್ ಕೊಲೆಸ್ಟ್ರಾಲ್ ನಮಗೆ ಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೆ ದಪ್ಪ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ತೆಗೆದು ಹಾಕಿ ಗುಡ್ ಕೊಲೆಸ್ಟ್ರಾಲ್ ಇದು ಕೆಲಸ ಕೂಡ ಫ್ಲಾಕ್ಸ್ ಆಯಿಲ್ ಮಾಡಿ. ಓಕೆ, ಇದು ಒಂದು ಬೆನಿಫಿಟ್ ಫ್ಲಾಕ್ಸ್ ಆಯಿಲ್. ಸೊ ರಿಚ್ ಇನ್ ಒಮೆಗಾ 3, ಹೆಲ್ತ್, ಗ್ಲೋಯಿಂಗ್ ಸ್ಕಿನ್. ನೋಡಿ, ಸ್ಕಿನ್ ಚೆನ್ನಾಗಾಗೋದು ಕೂಡ ಫ್ಲಾಕ್ಸ್ ಸೀಡ್ಸು. ಓಕೆ, ಆಮೇಲೆ ಬ್ಯಾಲೆನ್ಸಿಂಗ್ ಇಮ್ಯುನಿಟಿ, ನಿಮ್ಗೆ ಒಳ್ಳೆ ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗೋದು ಕೂಡ ಫ್ಲಾಕ್ಸ್ ಆಯಿಲು ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ 1 ಕ್ಯಾಪ್ಸಲ್ ಥ್ರೈಸ್ ಎ ಡೇ, ಊಟ ಆದಮೇಲೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಒಂದೊಂದು ಕ್ಯಾಪ್ಸಲ್ ತಗೊಳ್ಳೋದ್ರಿಂದ ಬಹಳಷ್ಟು ಹೆಲ್ತ್. ಸೊ ಇಂಥ ಒಂದು ಒಳ್ಳೆ ಫ್ಲಾಕ್ಸ್ ಆಯಿಲ್ನ ಕೊಟ್ಟಿದೆ ವೆಸ್ಟೀಜ್ಗೆ ಜೋರಾದ ಚಪ್ಪಾಳೆ. ಇನ್ಕಮ್ ಕೊಡಿಸ್ತಾ, ಓಕೆ, ಅವ್ರನ್ನೆಲ್ಲ ಡ್ಯಾನ್ಸ್ ಮಾಡ್ತಾ, ಸಿಲ್ವರ್ ಮಾಡ್ತಾ, ಓಕೆ, ಟೀಮ್ ಮೀಟಿಂಗ್ ಮಾಡ್ತಾ, ಗ್ರೂಪ್ ಮೀಟಿಂಗ್ ಮಾಡ್ತಾ, ಎಜುಕೇಷನ್ ಕೊಡ್ತಾ,